ನಮ್ಮ ಸರ್ವಾಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ವಿಲೀನಗೊಳಿಸಿ ಹತ್ತಿದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡಬಾರದು. ಅಣುವಾಗಿ ಕತ್ತರಿಸಲೇಬೇಕು. ಚೆನ್ನ ಚೆನ್ನ, ನನ್ನ ಮನೆಯನ್ನ ತಿಂದು ನನಗೆ ಬುದ್ಧಿ ಹೇಳುವಷ್ಟು ಬಲ್ಲಿದವನಾದಲೇ ಮಗನ. ಕೂತಿದೆಯಲ್ಲ ಮಗನೇ, ನಿನಗೆ ಸೊಕ್ಕು ಅನುಭವಿಸು ಮಗನ ಸುಖ. ಹುಡುಗನು ವಯಸ್ಸಾದನ್ನ ಈ ರೀತಿ ಹೊಯ್ತಿರಲ್ಲ, ನೀವೊಬ್ಬ ಮನುಷ್ಯರ? ಓಹೋ, ವಕೀಲರಿಗೆ ಕೂರ್ಚಿ ಹಾಕಿ ಕುಂಡ್ರಿಸಿ ಚಾ ಕೊಡಿಸಿ ಕಳಿಸಬೇಕಂದಿದ್ದೆ. ಕಳೆದುಡ್ಡಿಯಾಗಿ ಮಾತಾಡುವ ರೀತಿ ನೋಡಿದರೆ ಪರರ ಉಪಕಾರವೇ ಪರಮ ಗುರಿಯಂತೆ ಭಾವಿಸಿದೆ ಈ ಕರಿಕೋಟ ತೊಟ್ಟ ವಕೀಲರು. ಮಿಸ್ಟರ್ ನಟರಾಜ್, ರೀತಿನ ಇದು ನನ್ನನ್ನು ಕರೆಸಿದ ಕಾರಣ ತಿಳಿಸಬಹುದಾ? ಓಹೋ, ಅವಶ್ಯವಾಗಿ ಕಾರಣವಿಲ್ಲದೆ ಕಾರಣ ಕರೆಸಲಿಕ್ಕೆ ನನಗೇನು ಹುಚ್ಚು ಹಿಡಿದಿಲ್ಲ. ನೋಡಿ, ಸುತ್ತಿ ಬಳಸಿ ಮಾತಾಡಿ ಟೈಮ್ ಇಲ್ಲ, ನೇರವಾಗಿ ಶಿಲ್ಕಿ ಬನ್ನಿ. ಒಬ್ಬರ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಮಾಡುವಾಗ ಟೈಮ್ ಇರುತ್ತದೆ, ಹಾಗಾಗಿ ನನ್ನ ಜೊತೆ ಮಾತನಾಡಲು ಟೈಮ್ ಇಲ್ಲವೇ? ವಾಟ್ ಡು ಯು ಮೀನ್? ಯು ಮೀನ್ ನಮ್ಮ ಸರ್ವ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ವಿಲೀನಗೊಳಿಸಿದೆಯಂತೆ. ನಿಮ್ಮ ತಂದೆಯವರು ಹೇಳಿದ್ದಾರೆ. ಅದೇ ಯಾರ ಹೆಸರಿಗೆ ಅಂತ? ಅದನ್ನು ತಗೊಂಡು ನಿಮಗೇನಾಗಬೇಕು? ಹೊರದವರ ಹೆಸರಿಗೆ ಎಲ್ಲ ಮುಟ್ಟಿಸೋದು ಅಷ್ಟೇ ನನ್ನ ಕೆಲಸ. ಲೇ ವಕೀಲ, ನಿನ್ನ ಹೆಂಡತಿಯ ಮಕ್ಕಳ ಜೊತೆ ಸುಖವಾಗಿ ಇರಬೇಕಾದರೆ ನೀನೇನು ದೊಡ್ಡ ಪಾಳೆಗಾರ ಅಂತ ತಿಳ್ಕೊಂಡ್ಯ? ನಿಮ್ಮ ತಂದೆಯವರು ಹೇಳಿ ಕೇಳ್ಕೊಂಡಿದ್ರೆ ನಿನ್ನ ಬಾಳು ಬಂಗಾರವಾಗುತ್ತಿತ್ತು. ಅದನ್ನು ಬಿಟ್ಟು ಗುರಿ ಹಾಗೆ ಬಾಳಿ ಈಗ ಬೆಳ್ಳಾರ್ದೆ ಸುಮ್ಮನೆ ಗಂಟಲಕ್ಕೆ ಗಂಡಾಂತರ ತಂದುಕೊಳ್ಬೇಡ. ಲೇ ವಕೀಲ, ಕರಿಕೋಟ ತೊಟ್ಟ ಮಾತ್ರಕ್ಕೆ ಕೋಟ್ಯಾಧೀಶರನಂತೆ ಹಾಗೆ ಮಗಳುವೇನೋ ಕೊನ್ನಿ. ಲೇ ಶ್ರೀಮಂತ ಸೊಕ್ಕಿನ ನಾಯಿ, ಟೇಕ್ ದ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್. ನಾಲಿಗೆ ಉದ್ದು ಬಿಟ್ಟು ಮಾತಾಡಿದ್ರೆ ಮಾಡೋದು ಗುರ್ತು. ಈ ಕರಿಕೋಟ ತೊಟ್ಟು ವಕೀಲನಿಗೆ ಕರಿಕೋಟ ಅಂದ್ರೆ ಕೇವಲ ಕಾಣಬೇಡೋ ಕತ್ತೆ. ಸತ್ಯಕ್ಕೆ ನಿಮ್ಮಂತ ಕಟಕರು ಸತ್ಯದ ಭದ್ರಕೋಟನ್ನು ಕಟ್ಟಿ ಅಂತ ಕಾಪಾಡುವ ನಿಮ್ಮಂತ ಭ್ರಷ್ಟರನ್ನು ಬಡಿದು ಒಡಿಸಿದೆ ಈ ಕರಿಕೋಟಿನ ಧರ್ಮ. ಕಂಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಧರ್ಮರಾಜನಂತೆ ಧರ್ಮದ ಬಗ್ಗೆ ಧರ್ಮ ಉಪದೇಶ ಮಾಡುವೇನೋ. ಇನ್ನು ಅರ್ಧ ಗಳಿಗೆಯಲ್ಲಿ ಆಕಾಶಕ್ಕೆ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ಆಗ ಹೇಗೆ ನಿನ್ನ ಧರ್ಮ ಶಿಕ್ಷೆ ಕೊಡುತ್ತದೆ ನಾನು ನೋಡುತ್ತೇನೆ. ಧರ್ಮ ಕರ್ಮಗಳ ಮರ್ಮವನ್ನು ಅರಿಯದ ವಿವೇಕಿ ನನ್ನ ಪ್ರಾಣ ಪಕ್ಷಿ ಹರ್ಷುವ ನೀನು. ಜನ್ಮ ಹುಟ್ಟಿ ಬರಬೇಕು ನನ್ನ ಹೊಟ್ಟಡಗಿಸಲು. ಏ ವಕೀಲ, ಅಡಲ ತಂದೆಯನ್ನೇ ಕೊಂದು ಹಣೆಗೆ ತಿಲಕ ಇಟ್ಟಿಕೊಂಡ ಧೀರ ನಾನು. ನೀನು ಅವಲಕ್ಕೋ ಹೆತ್ತನ ಪುತ್ತು ಕೊಂದೇ ಕ್ಷಣ ಧೀರನೆಂದು ಮೆರೆಬಡೆ ಮೂರ್ಖ. ರಂಗದಲ್ಲಿ ರೊಚ್ಚಿ ಗೆದ್ದು ಹಿಡಿದ ಪ್ರಾಣದ ಹಕ್ಕು. ಎದುರಿಗೆ ಬಂದ ವೈರಿಗಳ ಕೊಂಡವನ್ನು
ಚಂಡಾವೃತ್ತ ಪ್ರಜೆಗಳಿಗಾಗಿ ಪ್ರಾಣ ಕೊಟ್ಟ ರಾಜ ಮಹಾರಾಜರು ಅವರು ಧೀರರು ಕೇವಲ ನಿನ್ನ ಹೇಷಾಸಿಗೆ ಬೆಲೆ ಕೊಟ್ಟ ಜನ್ಮ ಕೊಟ್ಟು ತಂದೆಯನ್ನು ಕೊಂದು ಧೀರನೂ ಅಲ್ಲ ಶೂರನೂ ಅಲ್ಲ. ನಾಲಿಗೆ ಉತ್ತು ಬಿತ್ತು ಹತ್ತು ಮೀರಿ ಮಾತನಾಡಿದರೆ ಸನ್ನಿಲ್ಲದೆ ಬುದ್ಧಿಜೀವಿಯಂತೆ ಭೂಮಿಯ ಮೇಲೆ ಬೀಳಿಸುವೆ ನಿನ್ನ ಹೆಣ ಎತ್ತರವಿರಲಿ. ಬಾಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳೋರು ಅಂತವ್ರ ಕೈಲಿ ಏನೇನು ಇಗೋದಿಲ್ಲ ಮರಿ. ಸುಮ್ಮನೆ ಗಂಟಲಿಗೆ ಗಂಡ ಅಂತ ತಂದುಕೊಳ್ಬೇಡ. ಲೇ ವಕೀಲ, ನೆನೆಸಿಕೋ ಮಗನೇ, ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವ ಬ್ಯಾಡ ಬ್ಯಾಡ ದೇವ್ರಂತಾರ ಅದಾರ ಅವ್ರಿಗೆ ಯಾಕ್ರಿ ಸುಮ್ಮನೆ ಕೊಲೆ ಮಾಡ್ತಾರ ಬಿಟ್ಟು ಬಿಡ್ರಲ್ಲ. ಯಾನ ಮಂಚ ಏ ಭಿಕಾರಿ ಚೆನ್ನ, ನನ್ನ ಮನಿ ಅನ್ನ ತಿಂದು ನನಗೆ ದ್ರೋಹ ಮಾಡುವೇನೋ ಮಗನೇ. ಆ ಸೊಕ್ಕಿನ ಸದಾನಂದನನ್ನು ಜೈಲಿನಿಂದ ಜಾಮೀನು ಕೊಟ್ಟು ಬಿಡಿಸಿ ತಂದ ಕೆಟ್ಟ ಕಟಕ ನೀನೇ ಅಲ್ಲವೇ? ನನ್ನನ್ನು ಸುಮ್ಮನೆ ಬಿಡಬೇಕೇನೋ ಮಗನೇ? ಜೀವ ಸಹಿತ ಬಿಡುವುದಿಲ್ಲ ಮಗನು. ನೀವೇನ್ ಹೇಳ್ತಿರ್ಲ, ನೀವು ಹೇಗೋಗ್ತಿರ್ತಾರೆ, ನಾವು ಇಲ್ಲೇ ಇರ್ತಿದ್ದೀವಿ. ಪಾಪ ಅವ್ರ ಕಾಲಾಗ ನನ್ನ ಕಾಲಾಗ ಜೀವನ ಕುಳ್ಳು ತಯಾರಾಗಿರಿ. ಒಂದು ಸಮಯದಾಗ ನನಗೆ ಆರಾಮ ಇರ್ತಿತ್ತ, ಅಂತ ಸಮಯದಾಗ ನಿಮ್ಮ ರೊಕ್ಕ ಕೇಳಕ್ ಬಂದ್ರೆ ನೀವು ನನಗೆ ಒಂದು ಹೊರ ಹಾಕಿರ ಅವತ್ತ. ಅವ್ರ ನಾ ಎನಿ ಟೈಮ್ ಅವ್ರ ಕಾಲ ಜೀವ ಕೂಡ ಹೊಡೆ ಹೊಡ್ರಿ 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 ಆಲಮಾಯಿಸು ಮಗನ ಸುಖ. ಶಬಾಷ್ ಚೆನ್ನಪ್ಪ ಶಬಾಷ್. ಒಪ್ಪಿದೆ ನಿನ್ನ ಗಂಡದೆಯ ಗುಂಡಿಗೆ ಕಂಡು. 10,000 ನೀವಿರ್ತ ಹಾಕಿದ್ರಿ. ಏ ಭಿಕಾರಿ ಚೆನ್ನ, ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವ ಮುನ್ನ ನೆನೆಸಿಕೋ. ಸ್ಟಾಪ್ ಇಟ್, ವೇಟ್. ಸುಡುವಂತೆ ಸ್ವಲ್ಪ ತಾಳು. ನಾಳಿನೆಲ್ಲ ನನ್ನ ಮಾತು ಕೇಳು. ಈಗ ಭಿಕಾರಿ ಅವನಲ್ಲ. ಶಾಂತಿ ಶಾಂತಿ. ಸಿಟ್ಟು ಮಾಡುವುದು ನೀನೀಗ ಶ್ರೀಮಂತನಲ್ಲ, ಸರ್ವಾಸ್ತಿಯು ಮತ್ತೊಬ್ಬರು ಪಾಲು. ಅವರು ಕೈ ಎತ್ತಿ ಕೊಟ್ಟಾಗಲೇ ನೀ ತೆಗೆದುಕೊಳ್ಳಬೇಕು. ನೀನೀಗ ಬೀದಿಯ ಭಿಕಾರಿ. ಏ ವಕೀಲು, ನಿಮ್ಮಿಬ್ಬರನ್ನು ಒಟ್ಟಿಗೆ ಗುಂಡು ಹಾರಿಸಿ ಬಿಡುತ್ತೇನೆ. ನೆನೆಸಿಕೊಳ್ಳರಿ ಇಬ್ಬರು ನಿಮ್ಮ ದೇವರನ್ನು. ಶ್ರೀಮಂತ ತಾಳು, ನನ್ನ ಮಾತು ಇನ್ನೂ ಮುಗಿದಿಲ್ಲ. ನನ್ನನ್ನು ಕಲಿಕೆ ಕಳಿಸಿದಾಗಲೇ ಗೊತ್ತಾಯಿತು ಇದು ಹೀಗೆ ಆಗುತ್ತೆ ಅಂತ. ನಾನು ಕಾನೂನು ಓದಿದವನು, ಅದಕ್ಕೆ ನಿನ್ನ ಗುಣ ನನಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ಬರುವಾಗ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮೆಸೇಜ್ ಕೊಟ್ಟು ಬಂದೇನೆ. ನೀ ಮಾತಾಡೋ ಮಾತು ಈ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಹೆಣದ ಬಲೆಯಲ್ಲಿ ನೀನೇ ಬಿದ್ದೆ. ಆಗುತ್ತೋ ನಾನು ನೋಡುತ್ತೇನೆ. ಗುಂಡಗಿ ಇದ್ದರೆ ಕಮ್ ಆನ್, ಸುಡು ಸುಡು ಸುಡು. ಪುಸ್ತಕತೆ ನೋಡ್ರಿ, ಅವ್ನ ತಾನೇ ದೇವ್ರು ನೋಡ್ತಾನೆ. ನೋಡ್ರಿ ನೋಡ್ರಿ ನಾವು ಕಾಳ ಭೈರ ಎಲ್ಲಿ ಹಾಳಾಗಿ ಹೋದ್ರು ಸೋಳಿ ನನ್ನ ಮಕ್ಕಳು. ಹಣ ಇದ್ದಾಗ ಹಣ ಮುಗ್ರಿದಾಗೆ ಮುಗ್ರಿ ಬೀಳುತ್ತಾರೆ. ಈ ಸಲ ಹಣ ಹೋದ ಮರುಗಳಿಗಲ್ಲಿ ನಮ್ಮನ್ನು ಮರೆತು ದೂರ ಹೋಗುತ್ತಾರೆ. ಇದೇ ಜನ. ಮಿಸ್ಟರ್ ನಟರಾಜ್, ಮನುಷ್ಯನಿಗೆ ಅಂತ್ಯಕಾಲ ಆರಂಭ ಹೋಯ್ತಂದ್ರೆ ಬಿದ್ದ ಕಲ್ಲು ಕೂಡ ಎದ್ದು ಕೂತು ದೆವ್ವಾಗಿ ಕಾಡುತ್ತವೆ. ಚೆನ್ನಪ್ಪ,